ನಿನ್ನೆ ಬಹಳಷ್ಟು ಬುಡಮೇಲಿನ ಫಲಿತಾಂಶವನ್ನ ಈ ಪಿಚ್ಚಿನಲ್ಲಿ ನೋಡಿದ್ದೇವೆ. ನರಸಿಂಹರವರ ಮತ್ತೆ ಇಂಟರ್ವ್ಯೂ ಮಾಡ್ತೀವಿ. ಈ ಒಂದು ಪಂದ್ಯಾಕೂಟದಲ್ಲಿ ಆಟಗಾರರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೇತಾಜಿ ಕ್ರಿಕೆಟರ್ಸಿನ ತಂಡ. ಒಂದು 10 ರಿಂದ 15 ನಿಮಿಷಗಳ ನಂತರ ನಿಮಗೆ ಊಟದ ವ್ಯವಸ್ಥೆ ಮಾಡ್ತೇವೆ. ಅದನ್ನು ನೀವು ಕ್ರಮವಾಗಿ ಪಡ್ಕೊಳ್ಳಿ ಎನ್ನುವುದಾಗಿ ನೀವು ಅಲ್ಲಿ ಕೇಳಿಕೊಂಡು ಈ ಟೂರ್ನಮೆಂಟಿನ ಲೀಗಿನ ಪಂದ್ಯಾಟಗಳು ಮತ್ತೆ ಮುಂದುವರಿಕೆನ ಕಾಣುತ್ತೆ. ಅನಗತ್ಯ ಕಾಲಹರಣಕ್ಕೆ ಅವಕಾಶ ಇಲ್ಲ, ಗಮನಿಸಿ. ಐದು ಓವರ್ 20 ನಿಮಿಷ ನಾವಿಲ್ಲಿ ಟೈಮ್ ಅನ್ನ ಕೌಂಟ್ ಮಾಡ್ತೇವೆ. ಅದೇ ರೀತಿಯಾಗಿ ನೀವು ಅಂಪೈರ್ಸ್ ಕೂಡ ನೋಟ್ ಮಾಡ್ಕೊಳ್ಳಿ. ಇಲ್ಲಿ RHL ನ ಪರವಾಗಿ ರಘು ಮತ್ತು ಶ್ರೀಕಾಂತ್ ಬರ್ತಾ ಇದ್ದಾರೆ. ಇವತ್ತಿನ ದಿನ ಬರ್ತ್ಡೇ ಬಾಯ್ ಪ್ರವೀಣ್ ಅವರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಭಾರ್ಗವ ಡಿಫೆಂಡರ್ಸ್ ಪರವಾಗಿ. ಅವರಿಗೆ ನಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನೇತಾಜಿ ಟ್ರೋಫಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಶುಭಾಶಯಗಳು ಸರ್. ಮೊದಲ ಚೆಂಡಿಗಾಗಿ ರಘು ಸ್ಟ್ರೈಕ್ ಅನ್ನ ಪಡ್ಕೊಳ್ಳುವಂತ ಆಟಗಾರರು. ಮೊದಲ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ರಘುಗೆ ರಿವರ್ಸ್ ಶಾಟ್ ಕನೆಕ್ಟ್ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮೊದಲ ಡಾಟ್ ಬಾಲ್ ಅನ್ನು ದಾಖಲಿಸುವ ಮುಖಾಂತರವಾಗಿ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. 5 overs ಮ್ಯಾಚ್, ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಎರಡನೇ ಚೆಂಡು ನಿರೀಕ್ಷೆ ಹೊರತಲು ಬರ್ತಾ ಇಲ್ಲ, ಟಾಪ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕ RHL ಕ್ರಿಕೆಟರ್ಸಿನ ಮೊದಲ ಕೊಂಡು ನೆಲಕ್ಕೆ ಉಳ್ತಾ ಇದೆ. ರಘು ಔಟ್. ರಘು ಇನ್ನಿಂಗ್ಸ್ ಮುಕ್ತಾಯ. ಗೋನ್ಪಲ್ಲಿ ಬಬ್ಲು ಅವರು ಈ ಕಡೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಗೋನ್ಪಲ್ಲಿ ಬಬ್ಲು ಈ ಕಡೆ ಬನ್ನಿ ಎನ್ನುವ ಸೂಚನೆ ನಿಮಗೆ ರವಾನಿಸುತ್ತಾ ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ಬಂದು ಬರಬೇಕಾಗಿ ನಮ್ಮ ಬಾಜಿ ಬಾಲಾಜಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಬೌಂಡ್ರಿ, ಅದೃಷ್ಟದ ಬೌಂಡ್ರಿ ಕೂಡ ದಾಖಲಾತಿನ ಕಾಣ್ತಾ ಇದೆ. ಬೈಸ್ ಬೌಂಡರಿ ಎನ್ನುವ ಸೂಚನೆ. RHL ಗೆ ಮೊದಲ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ರಘು ಅವರು ಕ್ಷಿಪ್ರಗತಿಯಲ್ಲಿ ಔಟ್ ಆದ್ರು. ಆ ನಿಟ್ಟಲ್ಲಿ ಇವಾಗ ಅದೃಷ್ಟದ ಬೌಂಡ್ರಿ ಕೂಡ ಲಭಿಸ್ತಾ ಇದೆ. ಯಾರ್ಕರ್ ಡೆಲಿವರಿ, ಇನ್ಸಿಂಗ್ ಡೆಲಿವರಿ, ಆಟಗಾರರ ವಂಚಿಸಬಲ್ಲಂತ ಚೆಂಡನ್ನು ಎಸಿತಾ ಇದ್ದಾರೆ ಪ್ರವೀಣ್. ಭಾರ್ಗವ ಡಿಫೆಂಡರ್ಸಿನ ಪರವಾಗಿ ಮೊದಲಷ್ಟೇ ಪಂದ್ಯಾಟದ ಒಂದು ಟ್ರೋಫಿಯನ್ನು ಕೂಡ ಪಡ್ಕೊಂಡಂತ ಒಂದು ತಂಡ. ಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನಗಳು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಪಾಲಿನ ಸೇರ್ಪಡೆ ಹೊತ್ತು ಕಳೆದಾಗೆ ಪ್ರೇಕ್ಷಕರ ದಂಡು ಈ ಒಂದು ಗೌನಿಪಲ್ಯ ಕ್ರೀಡಾಂಗಣ ಹೊರಭಾಗದಲ್ಲಿ ಆವರಿಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಅದೆಷ್ಟು ಆಟಗಾರರು, ಹಿರಿಯ ಆಟಗಾರರೇ ಬರ್ತಾರೆ ನೋಡಬೇಕಾಗಿದೆ. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದು ಹಂತದಲ್ಲಿ ಯಶಸ್ವಿ ಓವರ್ ಅಂತ ಕಾಣುತ್ತೆ. ಆ ನಿಟ್ಟಲ್ಲಿ ಇದು ಒಂದು ಬೈಸ್ ರೂಪದಲ್ಲಿ ಮಾತ್ರ ಬೌಂಡ್ರಿಯನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 4-1. ಇಪ್ಪತ್ತು ತಂಡಗಳನ್ನ 20 ಫ್ರಾಂಚೈಸಿ ರೂಪದಲ್ಲಿ ಆಡಿಸಿದಂತ ಒಂದು ತಂಡ ಗೌನಿಪಲ್ಲಿ ನೇತಾಜಿ ಕ್ರಿಕೆಟರ್ಸಿನ ತಂಡ. ಈ ಹಿಂದಿನ ಪಂದ್ಯಾಟದ ಜಯವನ್ನು ದಾಖಲಿಸಿದಂತ ತಂಡ. ಆ ನಿಟ್ಟಲ್ಲಿ
ಎರಡನೇ ಓವರ್ಗಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾರೆ ನೋಡಬೇಕಾಗಿದೆ. ಬೋತೆಂಡ್ ಬಳಕೆ ಮಾಡಿಕೊಂಡು ಈ ಟೂರ್ನಮೆಂಟ್ ಆಡುವಂತ ಅವಕಾಶಗಳು ಕೂಡ ಇದೆ. ಆ ನಿಟ್ಟಲ್ಲಿ ತಂಡದ ಪರವಾಗಿ ಮೈಟಿ ಕೃಷ್ಣ ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೆಂಗಳೂರಿನ ಒಂದು ಹೆಸರಾಂತ ತಂಡ ಮೈಟಿ ಬೆಂಗಳೂರು, ಅಲ್ಲಿ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಆಟಗಾರರು. ನಿನ್ನೆ ಕೂಡ ಈ ಪಂದ್ಯಾಟದಲ್ಲಿ ಹಿರಿಯ ಆಟಗಾರರಾಗಿರ್ತಕ್ಕಂಥ ಚಂದು ಮಾಲೂರ್ ಅವರು ಕೂಡ ಪಂದ್ಯಾಟವನ್ನು ಆಡಿದ್ರು. ಮೋಸ್ಟ್ಲಿ ಇವತ್ತು ಅವರು ಅವಿಘ್ನ ಸೃಷ್ಟಿ ಬೆಂಗಳೂರಿನ ಕ್ರೀಡಾಂಗಣದಲ್ಲಿ 40+ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎರಡನೇ ಓವರ್ ಮೊದಲ ಚೆಂಡು, ಒಟ್ಟಳೆ ಅವಕಾಶಗಳು ಬರ್ತಾ ಇಲ್ಲ. ಕರಾರುವಕ್ಕಾದಂತ ಒಂದು ದಾಳಿಯನ್ನು ಸಂಘಟಿಸುವಂತ ಒಂದು ಹಂತವನ್ನ ಕಂಡ್ರೆ ಬಹಳಷ್ಟು ಆಟಗಾರರ ಬೆವರನ್ನು ಇಳಿಸಿದಂತ ಬೌಲರ್ ಕೂಡ ಮೈಟಿ ಕೃಷ್ಣ. ಇಲ್ಲಿ ಭಾರ್ಗವ ಡಿಪೆಂಡರ್ಸಿನ ಪರವಾಗಿ ಎರಡನೇ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಇಲ್ಲಿ ಎರಡನೇ ಓಟ ಪ್ರಯತ್ನ, ರನ್ಔಟ್ ಅನ್ನ ಕೂಡ ಮಿಸ್ ಮಾಡ್ಕೊಳ್ತಾನೆ. ಮೂಲಕ ರನ್ಔಟ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅನಗತ್ಯ ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ RHL ತಪ್ಪನ್ನ ಮಾಡಿದ್ರು. ಉತ್ತಮ ರೀತಿಯ ಒಂದು ಜಡ್ಜ್ಮೆಂಟ್ ಥ್ರೋ ಅನ್ನ ಈ ಹಂತದಲ್ಲಿ ದಾಖಲಿಸುವ ಮುಖಾಂತರವಾಗಿ ಎರಡನೇ ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ RHL ಚಿಕ್ಕಬಳ್ಳಾಪುರದ ತಂಡ. ಮತ್ತೋರ್ವ ಅನುಭವಿ ಆಟಗಾರನ ಪರಿಚಯ ಮಾಡುವಂತ ಪ್ರಯತ್ನಗಳು. RHL ಗೂಟ ರಕ್ಷಕ ಇಲ್ಲಿ ಮತ್ತೆ ಗ್ರೌಂಡ್ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಎರಡು ವಿತ್ತರಿ ಆಘಾತದಲ್ಲಿ ಸ್ವಲ್ಪ ಮಟ್ಟಿಗೆ ಡ್ರೈವರ್ ಸೀಟ್ ಅನ್ನು ಬಳಸಿಕೊಂಡು RHL ಮೊತ್ತವನ್ನ ದಾಖಲಿಸಬೇಕಾಗಿದೆ. ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿ ಪಂದ್ಯಾಕೂಟ ನಡೆಸುವ ಮುಖಾಂತರವಾಗಿ ಒಂದು ಹೊಸ ದಾಖಲೆಯನ್ನು ಬರೆಯುವಂತ ಅನುಭವಿಗಳ ತಂಡ ಕೂಡ ನೇತಾಜಿ ಕ್ರಿಕೆಟರ್ಸ್. ಮತ್ತೆ ಕೃಷ್ಣ ಉತ್ತಮ ರೀತಿಯ ಸೆತ ನೆಗೆತವನ್ನ ಕಾಣ್ತಾ ಇದೆ. ತನ್ಮೂಲಕ ಕಾಟ್ ಬಿಹೈಂಡ್. ಈಗಷ್ಟೇ ಬಂದಂತ ಆಟಗಾರ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ನಂಬಲಸಾದ ರೀತಿಯ ವಿಕೆಟ್ ಅನ್ನು ಕಳ್ಕೊಂಡ್ರು RHL ಕ್ರಿಕೆಟರ್ಸಿನ ತಂಡ. 5-3 ಎಸ್ಗಳ ಮುಂದೆ ಇಲ್ಲಿ ಒಂದು ರನ್ ಔಟ್, ಒಂದು ವಿಕೆಟ್ ಪಡ್ಕೊಂಡಿರ್ತಕ್ಕಂಥ ಈ ಓವರ್ನಲ್ಲಿ 2020-7-3-4 ಫಸ್ಟ್ ಟೈಮ್ ನೇತಾಜಿ ಕ್ರಿಕೆಟರ್ಸ್ ತಂಡ ಈ ಒಂದು ಮೊದಲ ಸೀಸನ್ ಅನ್ನು ಆರಂಭಿಸಿದ್ರು. ಡಿಸೆಂಬರ್ 2-3-4 ಸೀಸನ್ 2 ಈ ಒಂದು ಎರಡನೇ ಆವೃತ್ತಿ ಮುಕ್ತಾಯಗೊಳಿಸಿದಂತ ತಂಡ. ಸೀಸನ್ 3 7-8-9 ಈ ಹಂತವನ್ನು ಕಂಡುಕೊಳ್ತಾ ಇದೆ ನೇತಾಜಿ ಕ್ರಿಕೆಟರ್ಸ್ ಗೌನಪಲ್ಲಿಯ ತಂಡ. ನಮ್ಮ ಮುಖ್ಯ ವೇದಿಕೆ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿದರೆ ಗಮನಿಸಿಕೊಳ್ಳಿ. ಅಲ್ಲಿ ಫ್ರೀ ಇದ್ದಂತ ಎಲ್ಲಾ ತಂಡಗಳ ಆಟಗಾರರು ನಿಮ್ಮ ಕ್ಯಾಪ್ಟನ್ ಜೊತೆ ಅಲ್ಲಿ ಊಟವನ್ನ ಪಡ್ಕೊಳ್ಳಿರೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ಮೈಟಿ ಕೃಷ್ಣ SR ಭಾಗದಲ್ಲಿ ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಂಡಿಗರ ಮನಸ್ಥಿತಿಯನ್ನ ಅರಿತು ಎಸ್ಸವನ್ನ ದಾಖಲಿಸಬಲ್ಲಂತ ಈ ಭಾಗದ ಅನುಭವಿ ಆಟಗಾರ ಮೈಟಿ ಕೃಷ್ಣ ಕೇವಲ ಒಂದು ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಓ ವಾಟ್ ಎ ಡೆಲಿವರಿ, ಸುಂದರತೆ ಚೆಂಡು. ಆ ನಿಟ್ಟಲ್ಲಿ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಭಾರ್ಗವ ಡಿಪೆಂಡರ್ಸಿನ ಪರವಾಗಿ. 5-3 ಮತ್ತೊಂದು ಲೋವರ್ ಫುಲ್ಟಸ್ ಆಗಿ ಬಿದ್ದ ಚೆಂಡು. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತಹ ಪ್ರಯತ್ನ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ RHL 6ಕ್ಕೆ ತಲುಪ್ತಾ ಇದೆ. ಎಂಡ್ ಆಫ್ 2 overs 6 for 3. 5 ಓವರ್ಗಳ ಪಂದ್ಯ. ಅದೆಷ್ಟು ಓಟುಗಳು, ಅದೆಷ್ಟು ಬೌಂಡ್ರಿಗಳು, ಅದೆಷ್ಟು ಸಿಂಗಲ್ ಓಟುಗಳು ಬರುತ್ತೆ ಕಾದ್ ನೋಡಬೇಕಾಗಿದೆ. 1,11,000 ರೂಪಾಯಿಗಳ 111 ರೂಪಾಯಿಗಳ ಜೊತೆ ನಾಳೆ ಅದ್ಯಾವ ತಂಡ ಟ್ರೋಫಿಯನ್ನ ಎತ್ತಿಡಿತ ನೋಡಬೇಕಾಗಿದೆ. ಸೀಸನ್ 3 ರನ್ನರ್ಸ್ ಅಪ್ ಟ್ರೋಫಿ 77,777 ಟ್ರೋಫಿ ಇರುತ್ತೆ. ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಮತ್ತು ಕೀಪರ್, ಬೆಸ್ಟ್ ಫೀಲ್ಡರ್ ಇದೆಲ್ಲವೂ ಕೂಡ
ಈ ಟೂರ್ನಮೆಂಟಿನ ನಾಳೆ ಕೊಡುವಂತ ಪ್ರಶಸ್ತಿಗಳು. ಪ್ರತಿ ಪಂದ್ಯಕ್ಕೂ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಶ್ರೀಮಂತವಾಗ್ತಾ ಇದೆ. ಆರಂಭಿಕ ದಿನಗಳಲ್ಲಿ ಕೇವಲ 5,000 10,000ಗಳ ಪಂದ್ಯಾಟವನ್ನು ಕಂಡಿರ್ತಕ್ಕಂಥ ಆಟಗಾರರು ಇವತ್ತಿನ ದಿನ ಪ್ರತಿಯೊಂದು ತಂಡದಲ್ಲಿ ಐಕಾನ್ ರೂಪದಲ್ಲಿ ಫ್ರಾಂಚೈಸಿಯಲ್ಲಿ ಹಣವನ್ನ ಪಡ್ಕೊಂಡು ಆಟವನ್ನು ಆಡುವಂತ ಪರಿಸ್ಥಿತಿಯ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣುತ್ತೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ರಾಜೇಶ 3ನೇ ಓವರ್ಗಾಗಿ ಸ್ಲೋವರ್ ಆಗಿ ಬೀಳ್ತಕ್ಕಂಥ ಚೆಂಡು ಫುಲ್ ಮಾಡುವ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ ರಾಜೇಶ ಹೌಸ್ ಆಫ್ ಗಿಫ್ಟಿಂಗ್ಸ್ ಶಾರ್ಟ್ ಆಗಿತ್ತು. ಗುಣದ ಹಿಂದೆ ತಪ್ಪುಗಳು ನಡೀತಾ ಇದೆ. ರನ್ಔಟ್ ಮಾಡೋ ಪ್ರಯತ್ನ, ನೇರ ಗುರಿ ಆದ್ರೂ ಕೂಡ ಇಲ್ಲಿ ನಾಟ್ ಔಟ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 2 ಅತ್ಯುತ್ತಮ ಪಂದ್ಯಾಟಗಳು ನಡೀತಾ ಇದೆ. ಬೆಳಪ್ಪು ಕ್ರೀಡಾಂಗಣದಲ್ಲಿ ಅತ್ಯುತ್ತಮ ಪಂದ್ಯ ಹಗಲು ರಾತ್ರಿಯಾಗಿ ನಡೆದರೆ, ಕಾಪು ಪಳ್ಳಿಗುಡ್ಡೆಯ ಮೈದಾನದಲ್ಲಿ ಕೂಡ ಒಂದು ಹಗಲು ರಾತ್ರಿಯ ಪಂದ್ಯಾಟ ನಡೀತಾ ಇದೆ. ಇಲ್ಲಿ ಗೌನಿಪಲ್ಲಿ ಆಶ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಕ್ಕಂಥ ಹಗಲು ರಾತ್ರಿಯ ಪಂದ್ಯಕೂಟ 8ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಡಿಬ್ಯಾಕ್ ಶಾ ಕವರ್ಸ್ ಅಲ್ಲಿ ಉತ್ತಮ ರೀತಿಯನ್ನು ಹೊಡೆತ. 2ನೇ ಓಟವನ್ನು ಕೂಡ RHL ಪಡ್ಕೊಂಡ್ರು. 30, 35, 40 ಓಟಗಳು ಘನತೆಯ ಮೊತ್ತವಾಗುತ್ತೆ. ಆ ನಿಟ್ಟಲ್ಲಿ ದಿಢೀರ್ ಕುಸಿತವನ್ನ ಕಂಡಿರ್ತಕ್ಕಂಥ ತಂಡಕ್ಕೆ ಇಲ್ಲಿ ಡ್ರೈವರ್ ಸೀಟನ್ನ ಬಳಕೆ ಆಟಗಾರರು ಅತ್ಯುತ್ತಮ ಆಟದ ಒಂದು ತೋರ್ಪಡೆಯನ್ನ ಮಾಡಬೇಕಾಗಿದೆ ಕೂಡ. 10ಕ್ಕೆ 3 ಲಾಸ್ಟ್ 3 ಬಾಲ್ಸ್. ಯಾರ್ಕರ್ ಲಂಟೆಲ್ಲ ಬರೀ ರಿವರ್ಸ್ ಶಾಟ್ಗಳು ಮುಳುವಾಗ್ತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯಲ್ಲಿ ಇವತ್ತು ಒಟ್ಟಾರಾಗಿ 20 ಪಂದ್ಯ. ಕೆಲವು ಲೆಕ್ಕಾಚಾರ 4 ರಿಂದ 5 ಪಂದ್ಯಗಳು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ನಿನ್ನೆ ಕೂಡ ಅತ್ಯುತ್ತಮ ಆಟಗಾರರು ಅತ್ಯುತ್ತಮ ತಂಡದಲ್ಲಿ ಭಾಗವಹಿಸಿ ಯಶಸ್ಸನ್ನ ಕಂಡಂತ ಕ್ರೀಡಾಂಗಣ. ಇಲ್ಲಿ ಮತ್ತೆ ಲೀಗಿನ ಪಂದ್ಯಾಟಗಳು ಮುಂದುವರಿಕೆ ಕೂಡ 5ನೇ ಬಾರಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ 10 ಓಟವನ್ನ ಮಾತ್ರ ದಾಖಲಿಸಿದ್ರು. ಟೆನ್ ಫಾರ್ 3 RHL ಕ್ರಿಕೆಟರ್ ಚಿಕ್ಕಬಳ್ಳಾಪುರ. ಇವತ್ತಿನ ದಿನದ ಪ್ರತಿಯೊಂದು ತಂಡಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೇತಾಜಿ ಕ್ರೀಡರ್ಸ್ ಗೌನಿಪಲ್ಯ ತಂಡ. ನೋಡಿ 5 ಓವರ್ಗೆ 20 ನಿಮಿಷ ಇದೆ. ಅಂಪೈರ್ ನೋಟ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಪವರ್ ಪ್ಲೇ. ಈ ರೀತಿಯ ಪಂದ್ಯಾಟವನ್ನು ನಾವು ತಿಳಿಸಿದ ಹಾಗೆ ಮೊಟ್ಟ ಮೊದಲ ಬಾರಿಗೆ KTPL ಪಂದ್ಯ ಹಗಲು ರಾತ್ರಿಯಾಗಿ 13.5 ಲಕ್ಷ ರೂಪಾಯಿಗಳ ಪಂದ್ಯಕೂಟವನ್ನು ಬೆಂಗಳೂರಿನ ಮಕ್ಕಳ ಕ್ರೀಡಾಂಗಣ ನಡೆಸಿದ್ರು. ಅಲ್ಲಿ ಡೋಪ್ ಟೆಸ್ಟ್ ಕೂಡ ಇತ್ತು. ಆಟಗಾರರು ಕೂಡ ಆ ಪಂದ್ಯಾಟವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿ ಸೀಸನ್ 2 ಅಲ್ಲಿ KTPL ಪಂದ್ಯಕ್ಕೆ ಕ್ಷಣಗಣನೆ ಆರಂಭವನ್ನು ಕಾಣ್ತಾ ಇದೆ. ಉತ್ತಮ ಹೊಡೆತ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ನಿಧಾನವತಿಯಲ್ಲಿ ಟ್ರಾವೆಲ್ ಆಗ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. 4 ಓಟವನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ.
ಈ ಬಾರಿ ಎಸೆದಂತ ಚೆಂಡು ಔಟ್ಸೈಡ್ ಲಾಸ್ಟ್ ಸ್ಟಾಪ್ ವೈಡ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿದ ತಂಡ 15ಕ್ಕೆ ತಲುಪ್ತಾ ಇದೆ. ಮತ್ತೆ ಪಂದ್ಯ ಬಂದವರಿಗೆ ಈತಲ್ ಬಂದೆ ಕ್ಲೀನ್ ಬೋಲ್ಟ್. ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಸ್ವಲ್ಪ ಲೆಗ್ ಸ್ಟಂಪಿನಲ್ಲಿ ಬಿದ್ದಂತ ಚೆಂಡು ಹೊಡಿಬಹುದಾಗಿತ್ತು, ಆದ್ರೆ ಇದನ್ನ ಬಿಟ್ಟಂತ ಆಟಗಾರ ಕ್ಲೀನ್ ಬೋಲ್ಟ್. ಮುಂದಿನ ಪಂದ್ಯ ಟಾಸ್ಗೆ ಬನ್ನಿ. ಎಂಸಿಸಿ ಗೌರಿಬಿದನೂರು ಮತ್ತು ನವ ಭಾರತ ಎರಡು ತಂಡಗಳು ಟಾಸ್ಗೆ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಕ್ಕಂಥ ಬಬ್ಲು ಅವರು ನಮ್ಮ ವೇದಿಕೆ ಬಂದು ಆಸನವನ್ನು ಸ್ವೀಕರಿಸಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಪ್ರಶಾಂತ್ ರೆಡ್ಡಿ ಅವರು ಕೂಡ ಆಗಮಿಸಿದರೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಕೈ ಕೊಡ್ತಾ ಇದೆ. ರನ್ ಔಟ್ ಮತ್ತೆ ವಿಕೆಟ್ ಪತನ RHL ಕ್ರಿಕೆಟರ್ಸ್. ಮುಂದಿನ ಪಂದ್ಯ ಟಾಸ್ಗಾಗಿ ಎಂಸಿಸಿ ಗೌರಿಬಿದನೂರು ಮತ್ತು ನವ ಭಾರತ ಇತ್ತ ಹೊಸದಾಡಿಗಳ ಸೇರ್ಪಡೆ RHL ಪರವಾಗಿ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಇತರ ಮಧ್ಯೆ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳು 16-5. ವಿನೋದ್ ಎಸ್ಗಾರ್ ಭಾಗದಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಎಂಸಿಸಿ ಅವರು ಟಾಸ್ಗೆ ಬನ್ನಿ. ನವ ಭಾರತ ಚಿಂತಾಮಣಿಯ ಮತ್ತೊಂದು ತಂಡ ಟಾಸ್ಗೆ ಬರಬೇಕಿರುವುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಇಲ್ಲಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ 16-5. ಸಿ ಸ್ಪೋರ್ಟ್ಸಿನ ಮಾಲೀಕರು ಚಂದು ಅವರನ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು ಈ ಹಂತದಲ್ಲಿ ಭಾರ್ಗವ ಡಿಪೆಂಡರ್ಸಿನ ಪರವಾಗಿ. ಭಾರ್ಗವ ಡಿಪೆಂಡರ್ಸ್ ಕುಲ್ಗುರ್ಕಿ ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯ ಓವರ್ 6 balls are remain now. ಪಂದ್ಯ ಮುಂದುವರಿಸಿಕೊಳ್ಳಿ. ಮುಂದಿನ ಪಂದ್ಯ ದಿನದ 6ನೇ ಪಂದ್ಯ ಕೂಡ. ಮತ್ತೊಂದು ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಗ್ಯಾಪ್ ಶಾಟ್. ಒಂದೊಡೆದ ಸೇರ್ಪಡೆ ಪ್ರಯತ್ನ
ಪೂರೈಕೆಯನ್ನ ಮಾಡ್ತಾ ಇಲ್ಲ, ತನ್ಮೂಲಕ ಮತ್ತೆ ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ ಕೈ ಕೊಡ್ತಾ ಇದೆ. ರನ್ ಔಟ್ ರೂಪದಲ್ಲಿ ಪದೇ ಪದೇ ತಪ್ಪುಗಳನ್ನ ಮಾಡ್ತಕ್ಕಂಥ RHL ಈ ಮೈದಾನಕ್ಕೆ ಹೊಂದಿಕೊಳ್ತಾ ಇಲ್ಲ. ಆಟಗಾರರು ರನ್ ಔಟ್ ರೂಪದಲ್ಲಿ ಹುದ್ದೆಯನ್ನು ಕಳ್ಕೊಂಡ್ರು. ಹಲೋ, RHL ಎಕ್ಸ್ಟ್ರಾ ಪ್ಲೇಯರ್ಸ್ ಈಗ ಗ್ರೌಂಡ್ ಎಂಟನ್ನು ಪಡ್ಕೊಳ್ತಾರೆ. ಅವ್ರ ಹೆಸರು ವೆಂಕಿ. ವೆಂಕಿ ಹೊಸ ದಾಂಡಿಗನ ಸೇರ್ಪಡೆ. 6 ಹುದ್ದರಿಯನ್ನ ಕಳ್ಕೊಂಡು ಆಡ್ತಕ್ಕಂಥ ತಂಡ 17ಕ್ಕೆ 6. ಈ ತರ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. 1-2 ಸಿಕ್ಸರ್ ಬಂದ್ರು ಕೂಡ RHL ನ ಪರವಾಗಿ ಅತ್ಯುತ್ತಮ ಎಸ್ಗಾರು ಕೂಡ ಇದ್ದಾರೆ. ಇದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಆ ನಿಟ್ಟಲ್ಲಿ ಲೆಕ್ಕಾಚಾರದ ಪಂದ್ಯ ಮೊದಲ ಹಂತದಲ್ಲಿ ದಾಖಲಿಸ್ತಾ ಇಲ್ಲ. RHL ಕನಿಷ್ಠ ಮೊತ್ತವನ್ನು ಪ್ರೇರಿಸ್ತಾ ಇದೆ. 17ಕ್ಕೆ 6. ಈ ತರ ಮತ್ತೊಂದು ಕ್ಯಾಚ್ ಪ್ರಾಕ್ಟೀಸ್ ಆಗುವ ಸಾಧ್ಯತೆ ಇದೆ. ವೆಂಕಿ ಔಟ್. 7ನೇ ವಿಕೆಟ್ ಪತನ. RHL ಹೋಮ್ ಲೋನ್ಸ್ ಮತ್ತು ನಿಮಗೆ ಕಡಿಮೆ ದರದಲ್ಲಿ ಬಡ್ಡಿ ವ್ಯವಸ್ಥೆ, ಹೋಮ್ ಲೋನ್ಸ್ಗಳು, ಸೈಟ್ಗಳು ಇದೆಲ್ಲವೂ ಕೂಡ RHL ರಘುವರ ಒಂದು ಸಂಪರ್ಕ ಜೊತೆ ನೀವು ಮಾತಾಡಬಹುದಾಗಿದೆ. ನಿಟ್ಟಲ್ಲಿ ಹೊಸ ದಾಂಡಿಗರ ಸೇರ್ಪಡೆ RHL ಚಿಕ್ಕಬಳ್ಳಾಪುರದ ಪರವಾಗಿ. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಓಟುಗಳ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ರನ್ಔಟ್. ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. RHL ಆಟಗಾರರು ಒಂದೆರಡೆ ಪಥ ಸಂಚಲನ ಮಾಡ್ತಾ ಇದ್ದಾರೆ. ಬ್ಯಾಟ್ ತಗೊಂಡೋಗಿ ನೇರ ಪ್ರಸಾರ ಇದೆ. ಆ ನಿಟ್ಟಲ್ಲಿ 8ನೇ ವಿಕೆಟ್ ಆಘಾತವನ್ನು ಕಾಣಿರ್ತಕ್ಕಂಥ RHL ಕ್ರಿಕೆಟರ್ ಚಿಕ್ಕಬಳ್ಳಾಪುರ 17ಕ್ಕೆ 8. ನಿರೀಕ್ಷೆ ಮಾಡಿದ ಆಟವನ್ನು ತೋರ್ಪಡಿಸ್ತಾ ಇಲ್ಲ. ಮುಂದಿನ ಹಂತದಲ್ಲಿ ಮೈದಾನಕ್ಕೆ ಹೊಂದಿಕೊಂಡ್ರೆ ಒಂದು ರೀತಿಯ ಅತ್ಯುತ್ತಮ ಆಟಗಾರರು ಹೊಂದಿರತಕ್ಕಂಥ ತಂಡ ಕೂಡ ಇಲ್ಲಿ 17ಕ್ಕೆ 6. ಹೊಸ ದಾಂಡಿಗನ ಸೇರ್ಪಡೆ. ಮತ್ತೆ ನಿರೀಕ್ಷೆ ಹೊಡೆದಲು ಮತ್ತೆ ಟಾಪ್ ಮ್ಯಾಚ್ ಆಗ್ತಾ ಇದೆ. ಒಂದೊಂದು ಸೇರ್ಪಡೆ. 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು. ತಂಡದ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇದೆ. 19. ಈ ಒಂದು ಪಂದ್ಯಕ್ಕಾಗಿ ಈ ಒಂದು ಮೈದಾನ ಸ್ವಲ್ಪ ಮಟ್ಟಿಗೆ ಹುಲ್ಲು ಪೊದೆಗಳನ್ನ ಕೂಡಿರ್ತಕ್ಕಂಥ ಮೈದಾನವನ್ನ ಸೃಷ್ಟಿಸಿ ಈ ಟೂರ್ನಮೆಂಟ್ ನಡೆಸುವಂತ ಇರಾದೆ ಹೊತ್ತಿರ್ತಕ್ಕಂಥ ನೇತಾಜಿಯ ತಂಡ ಯಶಸ್ಸನ್ನ ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ 5 overs. ಸ್ಕೋರ್ 19 for 8. 20 is the target. ಮುಂದಿನ ಪಂದ್ಯ MCC ಗೌರಿಬಿದನೂರು ಮತ್ತು ನವಭಾರತ ಪಂದ್ಯಾಟವನ್ನು ಆಡ್ತಾರೆ. ಅದಾದ ಬಳಿಕ ನೇತಾಜಿ ಶಿಡ್ಲಘಟ್ಟವನ್ನು ಎದುರಿಸ್ತಾರೆ. ಈ ಒಂದು ಪಂದ್ಯದ ಟಾಸ್ ಅನ್ನ ಬಬ್ಲು ಸರ್ ಅವರು ಮಾಡಿಕೊಡ್ಬೇಕು ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರಶಾಂತ್ ಅವರು ಕೂಡ್ಕೊಳ್ಬೇಕು. ಗೋಲ್ಡ್ ಕಾಯಿನ್ ಅನ್ನ ಬಳಕೆ ಮಾಡಿ ಟಾಸ್ ಪ್ರಕ್ರಿಯೆಯನ್ನ ನೆರವೇರಿಸತಕ್ಕಂತ ಈ ಭಾಗದ ಪ್ರೋತ್ಸಾಹಕರು
ಪ್ರಶಾಂತ್ ಅವರು ಮತ್ತು ಬಬ್ಲು ಅವರು. ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ನವಭಾರತ ಹೆಡ್ ಕಾಲ್. ಟಾಸ್ ಆನ್ ಬೈ ನವಭಾರತ ಚಿಂತಾಮಣಿ. ಬೌಲಿಂಗ್ ಅನ್ನು ಆಯ್ದುಕೊಳ್ತಾರೆ ಅವರು. ಕ್ಷೇತ್ರದಲ್ಲಿ ಡಿಸಿಷನ್ ಅಭಿ ನೀಡಿದ್ದಾರೆ. ಟಾಸ್ ಆನ್ ಬೈ ನವಭಾರತ ಚಿಂತಾಮಣಿ. ಒನ್ ದ ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಲೋ ಸ್ಕೋರ್ ಮ್ಯಾಚ್ ಅನ್ನು ಕಂಡುಕೊಳ್ತಾ ಇದ್ದೇವೆ. ಟಾರ್ಗೆಟ್ 20. ಅಲ್ಲಿ ಆದಷ್ಟು ಬೇಗ ಭಾರ್ಗವ ಡಿಪೆಂಡರ್ಸ್ ಆಟಗಾರ ಬನ್ನಿ. 5 ಓವರ್ಗಳಲ್ಲಿ 30 ಚೆಂಡುಗಳಲ್ಲಿ 20 ಓಟವನ್ನು ದಾಖಲಿಸಬೇಕಾಗಿದೆ. ಮಧ್ಯಾಹ್ನದ ಊಟ ಆಟಗಾರರಿಗೆ ಪ್ಲೇಯರ್ಸ್ ಗಳಿಗಿರುತ್ತೆ, ಗಮನಿಸಿ. ವೇದಿಕೆ ಹಿಂಭಾಗದಲ್ಲಿರುವಂತಹ ಊಟದ ಕೊಠಡಿಯನ್ನು ಕಂಡುಕೊಳ್ಳಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಟೂರ್ನಮೆಂಟ್ ಗಳನ್ನ ಜಯಿಸಿದಂತ ಒಂದು ತಂಡ ಕೂಡ ನೇತಾಜಿಯ ತಂಡ. ಮುಳಬಾಗಿಲು, ಕೋಲಾರ್, ಮದನಪಲ್ಲಿ, ಬಂಗಾರಪೇಟೆ, ನಾರಾಯಣಪುರ, ಬೆಂಗಳೂರು ಧೋನಿ ಪ್ರೀಮಿಯರ್ ಲೀಗ್ ನಲ್ಲಿ ಕೂಡ ಜಯವನ್ನು ದಾಖಲಿಸಿ 51 ಲಕ್ಷ ರೂಪಾಯಿಗಳ ಒಂದು ಅತ್ಯುತ್ತಮ ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ. ಆರಂಭಿಕ ದಿನದಲ್ಲಿ ಕೇವಲ ಕ್ರಿಕೆಟ್ ನಲ್ಲಿ ಅಂಬೆ ಕಾಲನ್ನು ಇಟ್ಟಿರ್ತಕ್ಕಂಥ ನೇತಾಜಿ ಕ್ರಿಕೆಟರ್ಸ್ ಈ ಭಾಗದ ಅನುಭವಿಗಳ ತಂಡವನ್ನ ಸೋಲಿಸಿದಂತ ಒಂದು ತಂಡ ಕೂಡ ನೇತಾಜಿ ಕ್ರಿಕೆಟರ್ಸ್. ಗೌನಿಪಲ್ಲಿಯ ತಂಡ ಬಹಳಷ್ಟು ಪ್ರಶಸ್ತಿಯನ್ನು ಕೂಡ ಎತ್ತಿ ಹಿಡಿದಂತ ಒಂದು ತಂಡ. ಇಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಚೇಸಿಂಗ್ ಟಾರ್ಗೆಟ್ 20. ಆರಂಭಿಕ ಆಟಗಾರರು ಕಣಕ್ಕಿಳಿಸಿದಂತ ಭಾರ್ಗವ ಡಿಪೆಂಡರ್ಸಿನ ಪರವಾಗಿ ಇಲ್ಲಿ 30 ಎಸೆತ 20 ಓಟದ ಅವಶ್ಯಕತೆ. ಇನ್ನಾಯ್ತು, ಊಟ ಆಯ್ತಾ? RHL ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ RHL ಕ್ರಿಕೆಟ್ ಚಿಕ್ಕಬಳ್ಳಾಪುರ ಇದ್ರೆ ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಗೋಪಿ ಮೊದಲ ಓವರ್ನ ಚಾಲ್ತಿಗಾಗಿ. ಪಂದ್ಯಾಟ ಆರಂಭಿಸಿ ಸಮಯ ಬಹಳಷ್ಟು ಕಡಿಮೆ ಇದೆ. ಇವತ್ತು 12 ಗಂಟೆ ಒಳಗೆ ಪಂದ್ಯಾಟವನ್ನು ಮುಕ್ತಾಯಗೊಳಿಸುವಂತ ಇರಾದೆಯನ್ನು ತೋರ್ಪಡಿಸ್ತಾ ಇದೆ ನೇತಾಜಿಯ ತಂಡ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು. ಗೂಟದ ಹಿಂದೆ ಅತ್ಯುತ್ತಮ ಒಂದು ಗೂಟ ರಕ್ಷಣೆ ಮಾಡಿದ್ರು ಮಹೇಶ್ ಮುಖಾಂತರವಾಗಿ. ಡಾಟ್ ಪಾಲಿನ ಸೇರ್ಪಡೆ ಈ ರೀತಿಯಾಗಿ ಡಾಟ್ ಪಾಲ್ ವಿಕೆಟ್ ಪಡ್ಕೊಂಡ್ರೆ ಚಿಕ್ಕಬಳ್ಳಾಪುರದ ಒಂದು ಲೆಕ್ಕಾಚಾರ ಕೈ ಹಿಡಿಯುತ್ತೆ. ಎರಡನೇ ಚೆಂಡು ಔಟ್ರೇಜ್ ಆಗಿತ್ತು. ಸ್ಲಿಪ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ RHL ಮಾಡ್ತಾ ಇದ್ದ ನಿಟ್ಟಲ್ಲಿ ಎರಡನೆಯ ಡಾಟ್ ಪಾಲಿನ ಸೇರ್ಪಡೆ. ಕನಿಷ್ಠ ಮೊತ್ತದ ಪಂದ್ಯಾಟಗಳು ಗರಿಷ್ಠ ಒತ್ತಡವನ್ನು ಕಾಣುವ ಪರಿಸ್ಥಿತಿಯ ಪಂದ್ಯಾಟವನ್ನು ನಾವು ಕ್ರಿಕೆಟ್ ನಲ್ಲಿ ಗಮನಿಸಿದ್ದೇವೆ. ಮೂರನೇ ಬಾರಿ ಗೋಪಿ ಕೃಷ್ಣ ಮೂರನೇ ಚೆಂಡು ದಿಲ್ಸ್ಕೊಬಳ ಪ್ರಯತ್ನ. ರಿವರ್ಸ್ ಶಾಟ್ ಬೌಂಡ್ರಿ. 4 ಓಟದ ಸೇರ್ಪಡೆ. ಅಂತೂ ಇಂತೂ ಅಂತಿಮ ಹಂತದಲ್ಲಿ ಮೂರನೇ ಚೆಂಡಿನಲ್ಲಿ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ್ರು. ಇಲ್ಲಿ 3 ಚೆಂಡುಗಳ ಮುಕ್ತಾಯದ ಬಳಿಕ 4ಕ್ಕೆ ತಲುಪ್ತಾ ಇದೆ ಭಾರ್ಗವ ಡಿಪೆಂಡರ್ಸಿನ ತಂಡ. ಇನ್ನು 16 ಓಟದ ಅವಶ್ಯಕತೆ ಜಯಕ್ಕಾಗಿ ಮೊದಲ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ. ಪವರ್ ಪ್ಲೇ ಜಾರಿ. ರಕ್ಷಣಾತ್ಮಕ ಆಟ. ತಟ್ಟಿಮುಟ್ಟಿ 1 ಓಟದ ಸೇರ್ಪಡೆಯನ್ನ ಪಾಯಿಂಟ್ ದಾಖಲಿಸಿದ್ರು. ಸ್ಕೋರ್ 5ಕ್ಕೆ ತಲುಪ್ತಾ ಇದೆ. JCC ಟೂರ್ನಮೆಂಟ್ ನಲ್ಲಿ ಕೂಡ ಬಂಗಾರಪೇಟೆ ಫೈನಲ್ ಪಂದ್ಯಾಟದಲ್ಲಿ ಶಂಕರ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಅಂತಿಮ ಹಂತದಲ್ಲಿ ಪಡ್ಕೊಂಡ್ರು.
ಇದರ ಮಧ್ಯೆ ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ ಆಟಗಾರ ಚಾಲೆಂಜರ್ಸ್ ಕೋಲಾರದ ಪರವಾಗಿ ಆಡಿದಂತ ಹರೀಶ್ ಸ್ಯಾಂಡಿ ಅವರು ಮೊಬೈಲ್ ಹ್ಯಾಂಡ್ ಸೆಟ್ ಅನ್ನ ಪಡ್ಕೊಂಡ್ರು. ಬೆಸ್ಟ್ ಬ್ಯಾಟ್ಸ್ಮನ್ ಅವಳನ್ನ ಎಬಿಡಿ ಪಡ್ಕೊಂಡಿದ್ದಾರೆ. ತನ್ಮೂಲಕ ಕಣ್ಮುಚ್ಚಿ ಹೊಳೆಯುವಂತ ಪ್ರಯತ್ನ, ತನ್ಮೂಲಕ ಶಾಟ್ ಈ ಬಾರಿ 1, 2, 3 ಅಟೆಂಪ್ಟ್ ಅಲ್ಲಿ ಕೂಡ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇದು ತೃತೀಯ ನೇತ್ರ ಅಂತಿಮ ಹಂತದಲ್ಲಿ ಬರ್ತಾ ಇದೆ. ಅಶೋಕ್ ಥ್ರೋ ಮಹೇಶ್ ಕಲೆಕ್ಟ್ ಮಾಡಿದ್ರು, ರನ್ಔಟ್ ಆಗ್ತಾ ಇದೆ. ಅದು ಡಿಸಿಷನ್ ಪೆಂಡಿಂಗ್ ಆಗಿ ಉಳ್ಕೊಳ್ತಾ ಇದೆ. ಎಲ್ಇಡಿ ಸ್ಕ್ರೀನ್ ಮುಖಾಂತರವಾಗಿ ಒಂದು ಪಂದ್ಯದ ಚಿತ್ರೀಕರಣ ಆಗ್ತಾ ಇದೆ. ಆ ನಿಟ್ಟಲ್ಲಿ ಇದು ಹುದ್ದರಿ ಆಘಾತ ಎನ್ನುವ ಸೂಚನೆ. ವಿಕೆಟ್ ಪತನ, ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಹೊಸ ದಾಳಿಗಳ ಸೇರ್ಪಡೆ ಮೈಟಿ ಕೃಷ್ಣ ಅವರು ಆಗಮಿಸ್ತಾ ಇದ್ದಾರೆ. ಮೈಟಿ ಕೃಷ್ಣ ಅವರು ದಾಖಲಿಸಿದ ಒಂದು ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ. ಪ್ರತಿ ಸಿಕ್ಸರ್ಗೂ ಕೂಡ 1,000 ರೂಪಾಯಿಗಳ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ಗೆ 5,000. ಇದೆಲ್ಲವೂ ಕೂಡ ಹಣದ ಹೊಳೆಯನ್ನು ಹರಿಸ್ತಕ್ಕಂಥ ಈ ಪಂದ್ಯಾಕೂಟದಲ್ಲಿ ನಾವು GST ಕಟ್ಟೆ ಮಾಡಿ ಕೊಡೋದು. 3,000 ಆದ್ರೆ 500ರಿಂದ 600 ರೂಪಾಯಿ ಕಮೆಂಟ್ರೇಟರಿ ಬಾಕ್ಸ್ ಸೇರುತ್ತೆ. 2,400 ಮಾತ್ರ ಮೈಟಿ ಕೃಷ್ಣನಿಗೆ. ಆ ನಿಟ್ಟಲ್ಲಿ ಇವಾಗ ಪಂದ್ಯ ಮುಂದುವರಿಕೆ ಅಂಕಲ ಭಾಗದಲ್ಲಿ. ಓ ಮೈ ಗಾಡ್, ಶಾರ್ಟ್ ಆಗಿ ಬಿತ್ತು. ತನ್ಮೂಲಕ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಈ ಬಾರಿ. ಮೋಸ್ಟ್ಲಿ ಶಂಕರನೇ ಫಿನಿಶ್ ಮಾಡ್ತಾರೆ. ನೋಡ್ಬೇಕಾಗುತ್ತೆ. ಕೃಷ್ಣ ಅವರಿಗೆ ಸ್ಟ್ರೈಕ್ ಸಿಗ್ತಾ ಇಲ್ಲ. ವಿಭಿನ್ನ ಶೈಲಿ ಆಟವನ್ನು ತೋರ್ಪಡಿಸಿದ್ರು. ಒಂದೊಡ್ಡ ಸೇರ್ಪಡೆ ಶಂಕರನ ಖಾತೆಗೆ. ಶಂಕರ ಎದುರಿಸಿದಂತ 6 ಚೆಂಡುಗಳಲ್ಲಿ 12 ಓಟವನ್ನು ದಾಖಲಿಸಿದ್ರು. ಮೈಟಿ ಕೃಷ್ಣ ಇವಾಗ ಸ್ಟ್ರೈಕ್ ಪಡ್ಕೊಳ್ಳುವಂತ ಆಟಗಾರ. ಇನ್ನು ಕೇವಲ 7 ಓಟದ ಅವಶ್ಯಕತೆ. 7 ರನ್ಸ್ ರಿಕ್ವೈರ್ಡ್. ಇಪ್ಪತ್ತೆರಡಕ್ಕೆ 7ರ ಗುರಿ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ತಂಡ ಮೊತ್ತ 19, 20ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ತಂಡ 13ಕ್ಕೆ ತಲುಪ್ತಾ ಇದೆ. ಓ ಮೈಟಿ ಕೃಷ್ಣ ಸಿಕ್ಸರ್ ದಾಖಲಿಸಿದ್ರಿ ಬಾರಿ. 1,000, 500 ರೂಪಾಯಿ ನೋಟ್ ಇಲ್ಲೇ ಲೆಕ್ಕ ಮಾಡಿ ಕೊಡೋದೆ. ಹಲೋ DJ 9964280202. ಇದು ಗೂಗಲ್ ಪೇ ಆಗುತ್ತೆ ಮೈಟಿ ಕೃಷ್ಣ ಅವರಿಗೆ. ಮತ್ತೊಂದು ಬಿರುಸಿನ ಹೊಡೆತ, ತನ್ಮೂಲಕವಾಗಿ ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆರಚ್ಚಿನ ವಿರುದ್ಧವಾಗಿ ಕ್ಷಿಪ್ರಗತಿಯಲ್ಲಿ ಒಂದು ಜಯವನ್ನು ದಾಖಲಿಸಿದಂತ ಭಾರ್ಗವ ಡಿಪೆಂಡರ್ಸಿನ ತಂಡ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ
ಇದು ಡೌಟ್ಲೆಸ್ ಸೆಲೆಕ್ಷನ್. ಮೈಟಿ ಕೃಷ್ಣ ಅವ್ರ ವೇದಿಕೆ ಬರ್ತಾ ಇದ್ದಾರೆ.